ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗಾರ. ಪುತ್ತೂರಿನಲ್ಲೊಂದು ರಸ್ತೆ ಇದೆ. ಈ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡು 15 ವರ್ಷ ಕಳೆದರೂ ಈ ರಸ್ತೆಯ ಕಾಮಗಾರಿ ಮಾತ್ರ ಇಂದಿಗೂ ಮುಗಿದಿಲ್ಲ. ಯಾವುದು ಈ ರಸ್ತೆ ಯಾವ ಭಾಗವನ್ನು ಸಂಪರ್ಕಿಸುತ್ತದೆ ಎನ್ನುವ ಮಾಹಿತಿಯನ್ನು ನೀಡುವ ಮೊದಲು ನೀವು ನಮ್ಮ ಫೇಸ್ಬುಕ್ ಖಾತೆ ನ್ಯೂಸ್ 18, ಯೂಟ್ಯೂಬ್ ಖಾತೆ ನ್ಯೂಸ್ 18, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಗರದ ಮಧ್ಯದಿಂದ ಉಪ್ಪಿನಂಗಡಿ, ಗುರುವಾನೆಕೆರೆ ಮತ್ತು ಆ ಮೂಲಕ ಧರ್ಮಸ್ಥಳವನ್ನು ಸಂಪರ್ಕಿಸುವಂತಹ ರಸ್ತೆಯ ಕಾಮಗಾರಿಯ ವರದಿ ಇದಾಗಿದೆ. ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಸುಮಾರು 13 ಕಿಲೋಮೀಟರ್ ದೂರದ ಈ ರಸ್ತೆಯ ಕಾಮಗಾರಿಯನ್ನು ಅಂದರೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆನ್ನುವಂತಹ ಯೋಜನೆಯನ್ನು ಈ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿರುವಂತಹ ಡಿ.ವಿ. ಸದಾನಂದ ಗೌಡರು ತೆಗೆದುಕೊಳ್ತಾರೆ. 2010-11 ಸಾಲಿನಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತದೆ. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಶಾಸಕಿಯಾಗಿದ್ದವರು ಮಲ್ಲಿಕಾ ಪ್ರಸಾದ್ ಅವರ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಮತ್ತು ಅವರ ಸಂದರ್ಭದಲ್ಲಿ ಸುಮಾರು 700 ಮೀಟರ್ ರಸ್ತೆಯ ಕಾಮಗಾರಿಯನ್ನು ಮುಗಿಸಲಾಗುತ್ತದೆ. ಆ ಬಳಿಕ ಬಂದಂತಹ ಶಬದಾಲ್ ಶೆಟ್ಟಿಯವರು ಅವರ ಅವಧಿಯಲ್ಲಿ ಸುಮಾರು 1 ಕಿಲೋಮೀಟರ್ 1.3 ಕಿಲೋಮೀಟರ್ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಆ ಬಳಿಕ ಅವರ ಅವಧಿ ಮುಗಿದ ಸಂದರ್ಭದಲ್ಲಿ ಅವರ ಅವಧಿಯ ಬಳಿಕ ಬಿಜೆಪಿಯ ಶಾಸಕರಾಗಿ ಸಂಜೀವ ಮಠಂದೂರ್ ಅವರು ಆಯ್ಕೆಯಾಗುತ್ತಾರೆ. ಆ ಬಳಿಕ ಅವರು ಈ ಒಂದು ರಸ್ತೆಯ ಕಾಮಗಾರಿಯ ವೇಗವನ್ನು ಹೆಚ್ಚಿಸುತ್ತಾರೆ ಮತ್ತು ಸುಮಾರು 5.2 ಕಿಲೋಮೀಟರ್ ರಸ್ತೆಯನ್ನು ಅವರ ಸಂದರ್ಭದಲ್ಲಿ ಅವರು ಮಾಡಿ ಮುಗಿಸುತ್ತಾರೆ. ಸುಮಾರು 13 ಕಿಲೋಮೀಟರ್ ದೂರದ ಈ ರಸ್ತೆಯಲ್ಲಿ 3 ಕಿಲೋಮೀಟರ್ ರಸ್ತೆ ಪುತ್ತೂರು ನಗರಸಭೆ ವ್ಯಾಪ್ತಿ ಮತ್ತು ಉಳಿದ ನಗರಸಭೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಒಂದು ವ್ಯಾಪ್ತಿಗೆ ಬರುವಂತದ್ದು. ಈ ಕಾರಣಕ್ಕಾಗಿ ಸುಮಾರು 10 ಕಿಲೋಮೀಟರ್ ರಸ್ತೆಗಾಗಿ ಈ ಒಂದು ಯೋಜನೆಯನ್ನು ರೂಪಿಸಲಾಗುತ್ತದೆ ಮತ್ತು ಈ ಯೋಜನೆಯ ಸುಮಾರು ಈಗಾಗಲೇ ಈ ಸದ್ಯದ ಮಾಹಿತಿ ಪ್ರಕಾರ ಸುಮಾರು 50 ಕೋಟಿಗೂ ಮಿಕ್ಕಿದ ಈ ಒಂದು ಯೋಜನೆಯ ಕಾಮಗಾರಿ ಈಗಾಗಲೇ ಮುಗಿದಿರುವಂತದ್ದು. ಈಗ 7 ಕಿಲೋಮೀಟರ್ ರಸ್ತೆ ಈಗಾಗಲೇ ಅಭಿವೃದ್ಧಿಯಾಗಿ ಈಗ ಸಾರ್ವಜನಿಕರ ವ್ಯವಸ್ಥೆಗೆ ಸಿದ್ಧವಾಗಿದೆ. ಆದರೆ ಸುಮಾರು 3 ಕಿಲೋಮೀಟರ್ ರಸ್ತೆ ಇಂದಿಗೂ ಕೂಡ ಅಭಿವೃದ್ಧಿ ಕಾಣಬೇಕಿದೆ. ಸದ್ಯ ಇರುವಂತಹ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಕಾಮಗಾರಿಯ ವೇಗವನ್ನು ಹೆಚ್ಚಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಮತ್ತು ವೇಗವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸುಮಾರು 1 ತಿಂಗಳ ಕಾಲ ಈ ರಸ್ತೆಯಲ್ಲಿ ಸಂಪೂರ್ಣ ವಾಹನ ಸಂಚಾರವನ್ನು ನಿರ್ಬಂಧಗೊಳಿಸಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಶಾಸಕರು ಯೋಚಿಸಿದಂತೆ ಈ ಕಾಮಗಾರಿ ನಡೆಯದ ಹಿನ್ನೆಲೆಯಲ್ಲಿ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ ಮತ್ತು ಇದರಿಂದಾಗಿ ವಾಹನ ಚಾಲಕರಿಗೆ ಮತ್ತು ಸ್ಥಳೀಯರಿಗೆ ಭಾರಿ ತೊಂದರೆ ಆಗ್ತಿದೆ ಎನ್ನುವಂತಹ ಆರೋಪಗಳು ಇದೀಗ ಕೇಳಿ ಬರಲಾಗಿದೆ. ಇವತ್ತು ಒಬ್ಬ ಗುತ್ತಿಗೆದಾರ ಯಾವುದೋ ಪರವೂರಿನ ಗುತ್ತಿಗೆದಾರನಿಗೆ ಈ ಒಂದು ಟೆಂಡರ್ ಅನ್ನು ಕೊಟ್ಟ ಪರಿಣಾಮ ಇವತ್ತು ಅವರಿಗೆ ಇದರ ಬಗ್ಗೆ ಉತ್ತರದಾಯಿತ್ವ ಇಲ್ಲ. ಅವರ ಬೇಜವಾಬ್ದಾರಿಯಿಂದ ಈ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಆ ಇಲಾಖೆ ಕೂಡ ಇವತ್ತು ಆ ಗುತ್ತಿಗೆದಾರನ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಮಾತಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಒಂದು ಸರ್ಕಾರಕ್ಕೆ ಬದ್ಧತೆ ಬೇಕು, ಇಚ್ಛಾಶಕ್ತಿ ಬೇಕು. ಅಭಿವೃದ್ಧಿಯ ಕೆಲಸ ಮಾಡುವಾಗ ಅಲ್ಲಿ ಒಂದಷ್ಟು ಅದನ್ನು ಅವಲೋಕನ ಮಾಡುವಂತ ಕಾಲಕ್ಕೆ ಪರಿಶೀಲನೆ ಮಾಡಿ ಪ್ರಗತಿಯನ್ನು ನೋಡುವಂತ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ಇದನ್ನು ಯಾವುದನ್ನು ಮಾಡದೆ ಇವತ್ತು ಬೇರೆ ಬೇರೆ ಇಲಾಖೆಯ ಸಹಕಾರವನ್ನು ಪಡ್ಕೊಳ್ಳದೆ ಇವತ್ತು ಕಂದಾಯ ಇಲಾಖೆ ಇರಬಹುದು, ಇಲ್ಲಿಯ ನಮ್ಮ ಮುನ್ಸಿಪಾಲಿಟಿ ನಗರ ಸಭೆ ಇರಬಹುದು, ನಮ್ಮ ಮೆಸ್ಕಾಂ ಇರಬಹುದು, ನಮ್ಮ ಫಾರೆಸ್ಟ್ ಇಲಾಖೆ ಇರಬಹುದು, ಇವತ್ತು ಜಲಸಿರಿ ಇರಬಹುದು, ಬೇರೆ ಬೇರೆ ಇಲಾಖೆಗಳು ಸೇರಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸ ಮಾಡಿದರೆ ಬಹುಶಃ ಇದು ಕಾಲಮಿತಿಯಲ್ಲಿ ಮುಗಿತಾ ಇತ್ತು. ಇವತ್ತು ಇದು ಕಾಲಮಿತಿಯಲ್ಲಿ ಮುಗಿಲಿಲ್ಲ. ಈಗ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜೇಶ್ ರೈ ಅವರು ಹೇಳ್ತಾರೆ, ಇನ್ನು 1 ತಿಂಗಳ ಅವಕಾಶ ಕೊಡಿ, ನಾವು ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅಂತೇಳಿ. ನಾವು ಸಹಜವಾಗಿ ಇವತ್ತಿನಿಂದ 1 ತಿಂಗಳ ಕಾಲಾವಕಾಶವನ್ನು ಅವರಿಗೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಆಗದೇ ಇದ್ದರೆ
ಜನರ ಒಟ್ಟಿಗೆ ನಾವಿದ್ದೇವೆ, ರಿಕ್ಷಾ ಚಾಲಕರ ಒಟ್ಟಿಗೆ ನಾವಿದ್ದೇವೆ, ಸಾಲ ಮಕ್ಕಳ ಜೊತೆಯಲ್ಲಿ ನಾವಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡಲಿಕ್ಕೆ ಈ ರಸ್ತೆಯಲ್ಲಿ ನಮ್ಮ ಪ್ರತಿಭಟನೆಯ, ನಮ್ಮ ಏನು ಧರಣಿಯ ಯಾವುದನ್ನು ಮಾಡಬೇಕೋ ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತದೆ. ಒಟ್ಟು ಇವತ್ತು ಜನಪ್ರತಿನಿಧಿಗಳ ಆ ಬೇಜವಾಬ್ದಾರಿತನ, ಸರ್ಕಾರದ ಅಸಡ್ಡೆ, ಅಧಿಕಾರಿಗಳ ಆ ಒಂದು ನಿರ್ಲಕ್ಷ್ಯ, ಇದೆಲ್ಲವೂ ಬಹುಶಃ ಇವತ್ತು ಜನರು ಈ ರೀತಿ ಭಾವನೆ ಪಡುವಂತ ಒಂದು ಸಂಗತಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. 1.5 ಕಿಲೋಮೀಟರ್ ರಸ್ತೆಯನ್ನು ಈಗಾಗಲೇ ಅಭಿವೃದ್ಧಿಪಡಿಸುವಂತಹ ಕಾರ್ಯ ನಡೆದಿದೆ. ಆದರೆ ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಬರುವಂತಹ ರೈಲ್ವೆ ಸೇತುವೆಯನ್ನು ರೈಲ್ವೆ ಪರ್ಯಾಯ ಸೇತುವೆಯನ್ನು ನಿರ್ಮಿಸುವಂತಹ ಕೆಲಸ, ಆ ಬಳಿಕ ರಸ್ತೆಗೆ ಚರಂಡಿ ನಿರ್ಮಿಸುವಂತಹ ಕಾರ್ಯ, ಅದೇ ರೀತಿ ಬಳುವಾರು ಜಂಕ್ಷನ್ ನಲ್ಲಿ ಒಂದು ವೃತ್ತವನ್ನು ಮಾಡುವಂತಹ ಕಾಮಗಾರಿಗಳು ಈಗಷ್ಟೇ ನಡೆಯಬೇಕಿದೆ. ಈ ಒಂದು ಕಾಮಗಾರಿಯನ್ನು ನಡೆಸಲು ಶಾಸಕರು ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿ ಇದೀಗ ಬಿಜೆಪಿ ಮತ್ತು ಇತರ ವಿಪಕ್ಷಗಳು ಈ ಒಂದು ಕಾಮಗಾರಿ ನಡೆಯುತ್ತಿರುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಮತ್ತು ಶಾಸಕರ ವೈಫಲ್ಯವನ್ನು ಸಾರ್ವಜನಿಕರ ಮುಂದೆ ಹೇಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮುಂದಾಗಿದೆ. ಮುಖ್ಯವಾಗಿ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಆರಂಭಿಸುವ ಮೊದಲು ಕಂದಾಯ ಇಲಾಖೆ, ಮೆಸ್ಕಾಂ ಇಲಾಖೆ ಇರಲಿ, ನಗರಸಭೆ ಇರಲಿ, ಅದೇ ಪ್ರಕಾರ ಜಲಸಿರಿ, ಈ ಎಲ್ಲ ಇಲಾಖೆಗಳನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಕಾಮಗಾರಿಯನ್ನು ಆರಂಭ ಮಾಡಬೇಕೆನ್ನುವಂತಹ ಒಂದು ಒತ್ತಾಯವನ್ನು ಬಿಜೆಪಿ ಹಾಗೂ ಇತರ ವಿಪಕ್ಷಗಳು ಮಾಡಿತ್ತು. ಆದರೆ ಇದ್ಯಾವುದನ್ನು ಲೆಕ್ಕಕ್ಕೆ ಪರಿಗಣಿಸದೆ ಶಾಸಕರು ಏಕಾಏಕಿ ಕಾಮಗಾರಿಯನ್ನು ಆರಂಭಿಸಿದ ಕಾರಣಕ್ಕಾಗಿ ಇದೀಗ ಈ ರಸ್ತೆಯ ಕಾಮಗಾರಿ ವಿಳಂಬವಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಈಗಲೂ ರಸ್ತೆಗೆ ಬೇಕಾದಂತಹ ಜಾಗದ ಒತ್ತುವರಿಯನ್ನು ನಡೆಸಲಾಗಿಲ್ಲ. ಈ ಕಾರಣಕ್ಕಾಗಿ ಈ ಒಂದು ಕಾಮಗಾರಿಯ ವಿಳಂಬ ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಇದೀಗ ಬಿಜೆಪಿ ಶಾಸಕರ ಮೇಲೆ ಹೊರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ರಸ್ತೆ ಎಲ್ಲರ ಗಮನವನ್ನು ಕೇಂದ್ರೀಕರಿಸುವಂತಹ ಒಂದು ರಸ್ತೆಯಾಗಿ ಮೂಡಿಬಂದಿದೆ. ಸುಮಾರು ಕಾಮಗಾರಿ ಆರಂಭಗೊಂಡು ಸುಮಾರು 15 ವರ್ಷಗಳು ಕಳೆದರೂ ಕೂಡ ಕೇವಲ 10 ಕಿಲೋಮೀಟರ್ ರಸ್ತೆಯನ್ನು ಈ ಒಂದು ಪ್ರದೇಶದ ಜನಪ್ರತಿನಿಧಿಗಳು ಮಾಡಲು ಸಾಧ್ಯವಾಗಿಲ್ಲ ಎನ್ನುವಂತಹ ಆರೋಪವನ್ನು ಸ್ಥಳೀಯರು ಹೊರಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಇದೇ ರಸ್ತೆ ಚುನಾವಣೆಯ ವಿಚಾರವಾಗಿ ಕೂಡ ಜನತೆಯ ಮುಂದೆ ಬರುವ ಸಾಧ್ಯತೆ ಇದ್ದು, ಎಲ್ಲ ಪಕ್ಷಗಳು ಇದೀಗ ಈ ಒಂದು ರಸ್ತೆಯನ್ನೇ ತನ್ನ ಪ್ರಮುಖ ಅಸ್ತ್ರವನ್ನಾಗಿ ಮಾಡುವಂತಹ ವ್ಯವಸ್ಥೆಗೆ ಮುಂದಾಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.